ॐ कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु मातः समस्त जगतां मधुकैटभारे वक्षो विहारिणि मनोहर दिव्यमूर्ते श्रीस्वामि निःश्रित जनप्रियदानशीले श्रीवेङ्कटेश दयिते तव सुप्रभातम् मातः समस्त जगतां मधुकैटभारे वक्षो विहारिणि मनोहर दिव्यमूर्ते श्रीस्वामि निःश्रित जनप्रियदानशीले श्रीवेङ्कटेश दयिते तव सुप्रभातम् तव सुप्रभातमरविन्दलोचने भवतु प्रसन्नमुखचन्द्रमण्डले। हरे कृष्ण हरे श्रीनिवास। ध्यायेत् सत्यं गुणातीतं गुणत्रय समन्वितं लोकनाथं त्रिलोकेशं कौस्तुभाभरणं हरिं नीलवर्णं पीतवासं श्रीवत्सवभूषितं गोविन्दं गोकुलानन्दं ब्रह्माद्यैरविपूजितं। नमस्ते सत्यदेवेश नमस्ते करुणाकर नमस्ते सत्यवागीಶ ನಮಸ್ತೆ ಸತ್ಯ ಸುಪ್ರಭು. ಆಧ್ಯಾತ್ಮ ಬಂಧುಗಳೇ, ಕಲಿಯುಗದಲ್ಲಿ ಅತ್ಯಂತ ಮಹತ್ತರವಾದ ಫಲವನ್ನು ಕೊಡುವ, ಕಡಿಮೆ ಸಮಯದಲ್ಲಿ ಸರಳ ರೀತಿಯಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಯಾವ ದಿನದಲ್ಲಾದರೂ, ಅದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವ ಸಮಯದಲ್ಲಾದರೂ ಸರಿ, ಸಕಲ ದೇವೋತ್ತಮನಾದ ಭಗವಂತನಿಗೆ ಅತ್ಯಂತ ಪ್ರಿಯವಾದ ವ್ರತ ರಾಜವೆಂದು ಪರಿಗಣಿಸಲ್ಪಟ್ಟಿರುವ ಸ್ಕಾಂದ ಪುರಾಣ ರೇವಾಖಂಡದಲ್ಲಿ ಉಕ್ತವಾದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತ ಕಥೆ, ಅದರಿಂದ ದೊರಕುವ ಆಧ್ಯಾತ್ಮಿಕ ಆದಿಭೌತಿಕ ಆದಿಲೌಕಿಕವಾದ ಶ್ರೇಷ್ಠ ಫಲಗಳನ್ನು ಸಂಪೂರ್ಣ 5 ಅಧ್ಯಾಯಗಳ ಕಥಾ ಸಂಕಲನದೊಂದಿಗೆ ಶ್ರೀ ಸತ್ಯನಾರಾಯಣ ದೇವರ ಮಹಿಮೆ ವ್ರತದ ಪೂರ್ಣ ಕಥೆಯನ್ನ ಇದೀಗ ತಮಗೆ ತಿಳಿಯಪಡಿಸುತ್ತಿದ್ದೇನೆ. ನೈಮಿಷ ಎಂಬ ಪವಿತ್ರ ಅರಣ್ಯ ಪ್ರದೇಶದಲ್ಲಿ ಎಲ್ಲಾ ಲೋಕಗಳ ಹಿತವನ್ನೇ ಬಯಸುವ ಸಾರ್ಥಕ ಯೋಗಿಗಳು ಮಹಾತ್ಮರೂ ಆದ ಶೌನಕಾದಿ ಮಹರ್ಷಿಗಳು ಒಂದೊಮ್ಮೆ ಜಗದಾನಂದಕಾರಕವೂ ವಿಶ್ವ ಕಲ್ಯಾಣಕಾರಿಯೂ ಆದ ಮಹಾಸತ್ರವನ್ನು ಏರ್ಪಡಿಸಿದರು. ಆಗ ಅಲ್ಲಿಗೆ ಆಗಮಿಸಿದ ಸದ್ವಿದ್ಯೆ ಸುಜ್ಞಾನಗಳಿಂದ ಪರಿಪೂರ್ಣರಾಗಿ ತೇಜೋವಂತರಾಗಿರುವ ಸೂತರೆಂಬ ಪುರಾಣಿಕರಲ್ಲಿ, ಅಲ್ಲಿಯೇ ನೆರೆದಿದ್ದ ಋಷಿವರ್ಯರಲ್ಲಿ ಒಬ್ಬರಾದ ಶೌನಕ ಋಷಿಗಳು ಕೈಮುಗಿದು ವಿನಯಭರಿತರಾಗಿ ಈ ಪ್ರಶ್ನೆಯನ್ನ ಕೇಳುತ್ತಾರೆ. ಹೇ ಸರ್ವಶಾಸ್ತ್ರ ಪಾರಂಗತರಾದ ಸೂತ ಪುರಾಣಿಕರೇ, ಕಲವು ಸರ್ವೇ ಭವಿಷ್ಯಂತಿ ಪಾಪಕರ್ಮ ಪರಾಯಣಾಃ ವೇದವಿದ್ಯಾ ವಿಹೀನಾಶ್ಚ ತೇಷಾಂ ಶ್ರೇಯಃ ಕಥಂ ಭವೇತಿ. ಅಧರ್ಮವು ಹೆಚ್ಚಾಗಿ ವ್ಯಾಪಿಸಿರುವ ಕಲಿಯುಗದಲ್ಲಿ ಜನರು ವೇದವನ್ನು ನಂಬದವರು, ವೇದ ವಿದ್ಯೆಯನ್ನು ದ್ವೇಷಿಸುವವರು, ಸದಾ ಪಾಪಕರ್ಮದಲ್ಲೇ ಆಸಕ್ತರು, ಪಾಪಕರ್ಮದ ಫಲವನ್ನು ಸ್ವಲ್ಪವೂ ಬಯಸದಿದ್ದರೂ ಕಷ್ಟಪಟ್ಟು ಪಾಪಕಾರ್ಯವನ್ನು ಎಸಗುವವರು, ಸ್ವಲ್ಪ ಪುಣ್ಯಕಾರ್ಯದಿಂದ ವಿಶೇಷ ಸತ್ಫಲಗಳು ಈ ಕಲಿಯುಗದಲ್ಲಿ ದೊರಕುವುದಾದರೂ ಪುಣ್ಯಕರ್ಮವನ್ನು ಎಂದೂ ನಡೆಸಲು ಬಯಸುವುದು ಜನರು ಕಡಿಮೆ. ಆದ್ದರಿಂದ ಇಂಥವರಿಗೆ ಶುಭ ಫಲಗಳು ಬರಲು ಸಾಧ್ಯವೇ ಇಲ್ಲ. 4 ಯುಗಗಳಲ್ಲಿ ಮೊದಲನೆಯ ಕೃತಯುಗದಲ್ಲಿ ಅಸ್ಥಿಯು ಗಟ್ಟಿಯಾಗಿ ಇರುವವರೆಗೆ ಆಯುಷ್ಯ ಪ್ರಾಣಗಳಿದ್ದರೆ, ತ್ರೇತಾಯುಗದಲ್ಲಿ ಗಾಳಿ ಇರುವವರೆಗೆ ಪ್ರಾಣವಿರುತ್ತದೆ, ದ್ವಾಪರ ಯುಗದಲ್ಲಿ ಮಾನವ ದೇಹದಲ್ಲಿ ರಕ್ತ ಇರುವವರೆಗೆ ಪ್ರಾಣ ಆಯುಷ್ಯಗಳಿದ್ದರೆ, ಕಲಿಯುಗದಲ್ಲಿ ಅನ್ನ ಇರುವವರೆಗೆ ಮಾತ್ರ ಪ್ರಾಣ ಆಯುಷ್ಯ ಇರುತ್ತದೆ ಎಂದು ಶಾಸ್ತ್ರಗಳು ಪುರಾಣಗಳು ಸಾರುತ್ತವೆ. ಎಲ್ಲರೂ ಅನ್ನಕ್ಕಾಗಿ ಸದಾ ಹಾಪಾಪಿಸುವವರು, ಸ್ವಲ್ಪವಾದ ಆಯುಷ್ಯ, ನಶ್ವರವಾದ ಕ್ಷಣಕಾಲ ಇರುವ ಅಸ್ಥಿರತೆಯ ದೇಹ, ಜಂಜಡದ ಬದುಕಿನಲ್ಲಿ ಜೀವಿಸುವವರು, ಅನೇಕರು ಅನೇಕ ವಿಧ ರೋಗ, ಚಿಂತೆ, ಸಮಸ್ಯೆ, ಬೇನೆ, ಬೇಸರಗಳಿಂದ ಸಹಿತರು, ನಿರ್ಧನರೂ ಆಗಿರುತ್ತಾರೆ. ಕೆಟ್ಟ ಕೆಟ್ಟ ದುಶ್ಚಟ, ದುರಾಚಾರ, ದುರ್ನಡತೆಗಳಿಂದ ಪಾಪಕರ್ಮಗಳು ಹೆಚ್ಚಾಗಲು, ಪುಣ್ಯ ಫಲಗಳೆಲ್ಲ ನಾಶ ಹೊಂದಲು ಅಪರೂಪರಾಗಿ ಕಾಣಸಿಗುವ ಪುಣ್ಯಾತ್ಮರು, ಸಜ್ಜನರು, ಸಂತ ಜ್ಞಾನಿಗಳು ಪ್ರವೃದ್ಧರಾಗದೆ ಉತ್ತಮ ವಂಶಗಳು ಕೂಡ ನಾಶ ಹೊಂದುತ್ತವೆ. ಆದ್ದರಿಂದ ಎಲೆ ಜ್ಞಾನಿಶ್ರೇಷ್ಠರಾದ ಸೂತ ಪುರಾಣಿಕರೇ, ಸ್ವಲ್ಪ ಶ್ರಮ ಆಯಾಸಗಳಿಂದ, ಸ್ವಲ್ಪ ಹಣದಿಂದ ಅತ್ಯಲ್ಪ ಕಾಲದಲ್ಲಿ ಮಹಾಪುಣ್ಯವು ದೊರಕುವ, ಎಲ್ಲಾ ಕಷ್ಟಗಳನ್ನು ದೂರೀಕರಿಸುವ ಒಂದು ಸರಳವಾದ ಉಪಾಯವನ್ನು ತಿಳಿಸಿ. ಶ್ರೇಷ್ಠರೇ, ಶಾಸ್ತ್ರಗಳು ಹೇಳುವಂತೆ ಯಾರ ಉಪದೇಶದಿಂದ ಪುಣ್ಯ ಕಾರ್ಯವು ಪರರಿಂದ ಆಚರಿಸಲ್ಪಡುವುದಾದರೆ, ಹಾಗೆ ಯಾರ ಉಪದೇಶದಿಂದ ಪಾಪ ಕಾರ್ಯವು ಪರರಿಗೆ ಪೂರಕವಾಗಿರುತ್ತದೋ ಪ್ರೇರಕವಾಗಿರುತ್ತದೋ ಅಂತಹ ಉಪದೇಶಕರಿಗೂ ಪ್ರೇರಕರಿಗೂ ಪಾಪ ಪುಣ್ಯ ಫಲಗಳು ದೊರಕುತ್ತವೆಯಂತೆ.
ನೈಜವಾಗಿ ಸ್ವಭಾವದಿಂದ ದಯೆ ಕರುಣೆ ಇರುವ ನಿಷ್ಕಪಟಿಯೂ ಯಾರಲ್ಲೂ ವೈರ ದ್ವೇಷ ಭಾವನೆ ಇರದವನೂ ಆದ ಜ್ಞಾನಿಶ್ರೇಷ್ಠನಾದ ಸಂತನು ಗುರುವು ಆ ದೇವರಿಗೇ ಸಮನಾಗುತ್ತಾನಂತೆ. ತಾನು ಸರಿಯಾಗಿ ತಿಳಿದವನಾಗಿದ್ದು ಇತರರಿಗೆ ತನ್ನಲ್ಲಿದ್ದ ಸುಜ್ಞಾನವನ್ನ ಕರುಣಿಸದಿದ್ದರೆ ಅದರಿಂದ ಆ ನಾರಾಯಣ ಮೆಚ್ಚುವುದಿಲ್ಲವಂತೆ. ಆದ್ದರಿಂದ ಅದೆಂಥ ವ್ರತವನ್ನೋ ತಪಸ್ಸನ್ನೋ ಆಚರಿಸಿದರೆ ಮಾನವ ಸಾಮಾನ್ಯನು ಎಲ್ಲಾ ಕಷ್ಟಗಳಿಂದ ದೂರವಾಗಿ ಸಕಲ ಇಷ್ಟಾರ್ಥಗಳನ್ನು ಪಡೆದುಕೊಂಡಾನೋ ಎಂಬುದನ್ನು ಎಲ್ಲವನ್ನೂ ಅರಿತಿರುವ ಮಹಾಜ್ಞಾನಿಗಳಾದ ತಾವೇ ತಿಳಿಸಬೇಕು ಎಂದು ಶೌನಕ ಋಷಿಯು ಪ್ರಶ್ನೆಯನ್ನ ಮುಂದಿಟ್ಟಾಗ ಸೂತ ಪುರಾಣಿಕರು ನುಡಿಯುತ್ತಾರೆ, ಋಷಿಗಳೇ, ಪೂರ್ವಕಾಲದಲ್ಲಿ ಬ್ರಹ್ಮಮಾನಸ ಪುತ್ರರಾದ ನಾರದರು ನಿಮ್ಮಂತೆಯೇ ಸಾಕ್ಷಾತ್ ಶ್ರೀಹರಿ ನಾರಾಯಣನಲ್ಲಿ ಈ ಪ್ರಶ್ನೆಯನ್ನ ಮಾಡಿದ್ದಾರೆ. ತಪಸ್ಸು ಯೋಗಶಕ್ತಿಯಿಂದ ತ್ರಿಲೋಕ ಸಂಚಾರಗೈಯುತ್ತ ನಾರಾಯಣನ ನಾಮಸ್ಮರಣೆಯಿಂದ ಮೂರ್ಜಗವನ್ನೇ ಪಾವನಗೊಳಿಸುವ ಇವರು ಭೂಮಿಯ ಜನರು ನಾನಾ ವಿಧದ ಸಂಕಷ್ಟವನ್ನು ಜನ್ಮ ಜನ್ಮಾರ್ಜಿತ ಪಾಪಕರ್ಮಗಳಿಗೆ ಸರಿಯಾಗಿ ಅನುಭವಿಸುತ್ತಿರುವುದನ್ನು ಕಂಡು ಅಂಥವರ ಎಲ್ಲಾ ರೀತಿಯ ದುಃಖವನ್ನ ಪರಿಹರಿಸಬೇಕೆಂದು ಇಚ್ಛಿಸಿ ಶ್ರೀಹರಿ ಲೋಕಕ್ಕೆ ಬಂದು ಅಲ್ಲಿ ಶ್ರೀಮನ್ನಾರಾಯಣನನ್ನ ನೋಡುತ್ತಾರೆ. ತತ್ರ ನಾರಾಯಣಂ ದೇವಂ ಶುಕ್ಲವರ್ಣಂ ಚತುರ್ಭುಜಂ ಶಂಖ ಚಕ್ರ ಗದಾ ಪದ್ಮ ವನಮಾಲಾ ವಿಭೂಷಿತಂ. ಅಲ್ಲಿ ಶುಭ್ರವರ್ಣನು, ಚತುರ್ಭುಜಗಳಲ್ಲಿ ಚಕ್ರ ಶಂಖ ಗದಾ ಪದ್ಮಗಳನ್ನು ಧರಿಸಿದವನು, ತುಳಸಿ ವನಮಾಲೆಯಿಂದ ಶೋಭಿತನು, ಸಚ್ಚಿದಾನಂದ ಸ್ವರೂಪಿಯೂ ಆದ ಸರ್ವೋತ್ತಮ ಭಗವಂತನನ್ನು ಕಂಡು ಸ್ತುತಿಸುವ ನಾರದರು ಸರ್ವೋತ್ತಮ ಭಗವಂತನನ್ನು ಕಂಡು ಸ್ತುತಿಸಲು ನಾರದರು ಪ್ರಾರಂಭಿಸುತ್ತಾರೆ. ನಮೋ ವಾಂಗ್ಮನಸಾತೀತ ರೂಪಾಯ ಅನಂತ ಶಕ್ತಯೇ ಆದಿ ಮಧ್ಯಾಂತ ಶೂನ್ಯಾಯ ನಿರ್ಗುಣಾಯ ಗುಣಾತ್ಮನೆ. ಅನಂತವಾದ ಮಹಿಮೆಯುಳ್ಳ ಬ್ರಹ್ಮಾದಿ ಸಕಲ ದೇವತೆಗಳ ವಾಂಗ್ಮನ ಇಂದ್ರಿಯಗಳಿಗೂ ಕೂಡ ಅಗೋಚರನಾದ ಆದಿ ಮಧ್ಯ ಅಂತ್ಯಗಳು ನೆಲೆಯಿಲ್ಲದ ಸತ್ವ ರಜಸ್ತಮೋ ಗುಣ ಭಿನ್ನನಾದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಈ ಜಗದ ಉತ್ಪತ್ತಿ ಸ್ಥಿತಿ ಲಯಾದಿ ಕಾರಣೀಭೂತನಾದ ಭಕ್ತ ಕಾರುಣ್ಯ ಸಿಂಧುವೇ, ನಿನಗೆ ಅನಂತ ವಂದನೆಗಳು. ಹೀಗೆ ಅನೇಕ ವಿಧ ಸ್ತುತಿಗಳಿಂದ ವಂದಿಸುತ್ತಿದ್ದ ನಾರದ ಮಹರ್ಷಿಗಳನ್ನ ಮೇಲೆಬ್ಬಿಸಿ, ನಾರದ, ಏತಕ್ಕೋಸ್ಕರ ಬಂದೆ? ನಿನ್ನ ಚಿತ್ತದ ಆಳದಲ್ಲಿ ಅಡಗಿದ್ದ ಚಿಂತೆಯು ಮುಖದಲ್ಲಿ ಬೇಸರದ ರೇಖೆಗಳನ್ನು ಮೂಡಿಸಿವೆ. ಹೇಳು, ಸರಿಯಾದ ಸಮಾಧಾನವನ್ನು ಹೇಳುವೆನು ಎನ್ನುವಾಗ ನಾರದರು ಹೇಳುತ್ತಾರೆ, ಭೂಲೋಕದಲ್ಲಿ ವಿಧ ವಿಧವಾದ ಪಾಪಕರ್ಮಗಳಿಂದ ವಿವಿಧ ಕಷ್ಟಗಳನ್ನು ಅನುಭವಿಸುವ ನಾನಾ ಯೋನಿಗಳಲ್ಲಿ ಹುಟ್ಟಿದ ಪೂರ್ಣ ಪ್ರಾಣಿ ಪ್ರಪಂಚಕ್ಕೆ ಸಂಕಟ ರಾಶಿಗಳು ಎಲ್ಲದರ ಪರಿಹಾರ ಉಪಾಯವನ್ನ ತಿಳಿಸುಯ್ಯ ಭಗವಂತ ಎಂದು ವಿನಮ್ರದಿಂದ ವಿನಂತಿಸುತ್ತಾರೆ. ಅದಕ್ಕೆ ಶ್ರೀಮನ್ನಾರಾಯಣನು ನಗುತ್ತಾ ನುಡಿಯುತ್ತಾನೆ, ಸಾಧುಪೃಷ್ಟಂ ತ್ವಯಾವಸ್ಸ ಲೋಕಾನುಗ್ರಹ ಕಾಂಕ್ಷೆಯ ಯತ್ಕೃತ್ವ ಮುಚ್ಯತೆ ಮೋಹಾತ್ ತಚ್ಚಿಣುಷ್ವ ವದಾಮಿತೆ. ವ್ರತಮಸ್ತಿ ಮಹತ್ಪುಣ್ಯಂ ಸ್ವರ್ಗೇ ಮರ್ತ್ಯೇ ಚ ದುರ್ಲಭಂ ಸತ್ಯನಾರಾಯಣಸ್ಯೈವಂ ವ್ರತಂ ಸರ್ವೇಪ್ಸಿದ ಪ್ರದಂ. ನಾರದ ತನ್ನ ಸುಖವನ್ನು ಯಾವತ್ತೂ ಬಯಸದ ಲೋಕಾನುಗ್ರಹ ಲೋಕ ಕಲ್ಯಾಣದ ಅಪೇಕ್ಷೆಯನ್ನೇ ಸದಾ ಮಾಡುವ ನೀನು ನಿಜವಾಗಿಯೂ ಯೋಗಿಯೂ ನನ್ನ ಪ್ರೀತಿಪಾತ್ರ ಭಕ್ತನೂ ಆಗಿದ್ದೀಯ. ನೀನು ಕೇಳಿದ ಕಾರಣ ಸ್ವರ್ಗ ಲೋಕಗಳಲ್ಲಿಯೂ ದುರ್ಲಭವಾದ ಅತ್ಯಂತ ಪುಣ್ಯಕರವೂ ಇಹಲೋಕದಲ್ಲಿ ಸರ್ವಾಭೀಷ್ಟದಾಯಕವೂ ಪರದಲ್ಲಿ ವಿಷ್ಣುಲೋಕ ಪ್ರಾಪ್ತಿಗೂ ಕಾರಣವಾದ ಶ್ರೀ ಸತ್ಯನಾರಾಯಣ ವ್ರತ ಎಂಬ ಶ್ರೇಷ್ಠ ಪೂಜೆ ಬಹು ರಹಸ್ಯವಾದ ವ್ರತ ಒಂದಿದೆ. ಏನೋ ರೂಪವಿಲ್ಲದಂತೆ ಪೂರ್ಣ ವಿಧಿ ವಿಧಾನ ಭಕ್ತಿ ಶ್ರದ್ಧೆಗಳಿಂದ ಇದನ್ನು ನಡೆಸಿದರೆ ಇಹಸುಖ ಪರಸುಖಗಳನ್ನ ಮಾನವನು ಅನುಭವಿಸಿ ಇಹಸುಖ ಪರಸುಖಗಳನ್ನ ಸರ್ವ ಮಾನವರೂ ಪಡೆಯುತ್ತಾರೆ. ಹೀಗೆ ಸಾಕ್ಷಾತ್ ಶ್ರೀಹರಿಯ ಮುಖಾರವಿಂದದಿಂದ ಬಂದ ವಚನಾಮೃತವನ್ನು ಕೇಳಿ ನಾರದ ಮಹರ್ಷಿಗಳು, ದೇವದೇವ, ಈ ವ್ರತವನ್ನು ಮಾಡುವ ವಿಧಾನ ಹೇಗೆ? ಯಾವ ಸಮಯ ದಿನದಲ್ಲಿ ಈ ವ್ರತವನ್ನ ಮಾಡಬಹುದು? ಮೊದಲು ಯಾರು ಈ ವ್ರತವನ್ನು ಮಾಡಿ ಸಫಲತೆಯನ್ನ ಪಡೆದಿದ್ದಾರೆ? ಯಾವ ರೀತಿಯ ನೈವೇದ್ಯವನ್ನ ಈ ವ್ರತಕ್ಕೆ ಉಪಯೋಗಿಸಬೇಕು? ಯಾರ್ಯಾರಿಗೆ ಏನೇನು ಫಲಗಳು ಲಭಿಸಿದವು ಎಂಬ ಪ್ರಶ್ನೆಗಳನ್ನ ಪುನಃ ಭಗವಂತನಲ್ಲಿ ಕೇಳುವಾಗ ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಪ್ರದಂ ಎಂದು ಸತ್ಯನಾರಾಯಣ ಪೂಜೆ ಫಲವನ್ನು ಭಗವಂತನೇ ನುಡಿಯುತ್ತಾನೆ. ನಾರದರೆ ದುಃಖ ದಾರಿದ್ರ್ಯಗಳನ್ನೆಲ್ಲ ನಿವಾರಿಸಿ ಧನಧಾನ್ಯ ಸಂಪತ್ತುಗಳನ್ನು ಇತ್ತು ಸೌಭಾಗ್ಯ ಸಂತಾನ ಮುಂತಾದ ಸತ್ಫಲಗಳನ್ನ ಸರ್ವತ್ರ ವಿಜಯವನ್ನು ನೀಡುವ ನನಗೆ ಅತ್ಯಂತ ಪ್ರಿಯವಾದ ಈ ವ್ರತವನ್ನು ಯಾರಿಗೆ ಯಾವ ದಿನ ಯಾವ ಸಮಯದಲ್ಲಿ ಮಾಡಬೇಕೆಂದು ಅಪೇಕ್ಷೆ ಇರುತ್ತದೋ ಇಚ್ಛೆ ಆಗುತ್ತದೋ ಆಗಲೇ ಶ್ರೇಷ್ಠ ವಿಪ್ರರನ್ನ ಕರೆಸಿ ಮಾಡಿಸಬಹುದು. ಸಂಧ್ಯಾಕಾಲದಲ್ಲಿ ಇದನ್ನು ನಡೆಸಿದರೆ ವಿಶೇಷ ಫಲವಿದೆ. ಅಥವಾ ಪೂರ್ಣಿಮೆ ಸಂಕ್ರಾಂತಿ ಮುಂತಾದ ಹಬ್ಬದ ದಿನಗಳಲ್ಲಿ ದೇವಾಲಯ ನದಿ ತೀರ ಮಠ ಮಂದಿರಗಳಲ್ಲಿ ತುಳಸಿ ಅಶ್ವತ್ಥ ಮೊದಲಾದ ಪವಿತ್ರ ವೃಕ್ಷಗಳ ಮೂಲದಲ್ಲಿ ಸ್ವಚ್ಛಗೊಳಿಸಿದ ಶುದ್ಧವಾದ ಸ್ವಗೃಹದಲ್ಲಿ ಉದ್ಯಾನಾದಿ ಪ್ರದೇಶಗಳಲ್ಲಿ ಈ ಶ್ರೇಷ್ಠ ವ್ರತವನ್ನ ನಡೆಸಬಹುದು. ಸಂಧ್ಯಾಕಾಲದಲ್ಲಿ ಪ್ರದೋಷ ಕಾಲದಲ್ಲಿ ಈ ವ್ರತವನ್ನ ಆರಂಭಿಸಿ ಆ ದಿನ ರಾತ್ರಿ ಪೂರ್ಣ
ವ್ರತಕಥಾ ಶ್ರವಣ ಸತ್ಸಂಗದೊಂದಿಗೆ ಜಾಗರಣೆಯನ್ನು ಯಥಾಸಾಧ್ಯ ಮಾಡಿ ಬ್ರಾಹ್ಮಣರನ್ನ ಬಂಧು ಬಾಂಧವರನ್ನ ಒಟ್ಟು ಸೇರಿಸಿ ತಮ್ಮ ತಮ್ಮ ಶಕ್ತಿಗೆ ಅನುಸಾರ ಈ ವ್ರತವನ್ನ ವೈಭವದಿಂದ ಆಚರಿಸಬಹುದು. ಶಕ್ತಿ ಇದ್ದವರು 48 ಸತ್ಯನಾರಾಯಣ ಪೂಜೆ ವ್ರತಗಳನ್ನು ನಡೆಸಿ ಕೊನೆಗೆ ಉದ್ಯಾಪನಾ ವಿಧಿಯನ್ನು ನಡೆಸಿದರೆ ಅಂಥವರಿಗೆ ಸರ್ವಾರ್ಥ ಸಿದ್ಧಿಯೊಂದಿಗೆ ಜೀವನವೇ ಸಫಲವಾಗುತ್ತದೆ. ಶುದ್ಧವಾದ ಗೋವಿನ ಹಾಲು, ತುಪ್ಪ, ಸಕ್ಕರೆ ಅಥವಾ ಬೆಲ್ಲ, ಬಾಳೆಹಣ್ಣು, ರವೆ ಅಥವಾ ಅಕ್ಕಿ ಪುಡಿಯನ್ನ 1/4 ಅಳತೆಯ ಸಮಪಾಲು ಸೇರಿಸಿ ಸಪಾದ ಎಂಬ ಮಹಾಪ್ರಸಾದವನ್ನ ಇದಕ್ಕೆ ನೈವೇದ್ಯವನ್ನಾಗಿ ಅರ್ಪಿಸಬೇಕು. ಶ್ರೇಷ್ಠ ವಿಪ್ರರಿಗೆ, ದಂಪತಿಗಳಿಗೆ ಯಥಾಸಾಧ್ಯ ದಾನ ದಕ್ಷಿಣೆಗಳನ್ನು ಕೊಟ್ಟು ಮುಖ್ಯವಾಗಿ ವ್ರತಕಥಾ ಶ್ರವಣವನ್ನು ಮಾಡಿ ಅನ್ನದಾನಾದಿಗಳಿಂದ ಭಕ್ತಿಯಿಂದ ಎಲ್ಲ ಬಂಧುಜನರೊಂದಿಗೆ ಪ್ರಸಾದವನ್ನು ಸ್ವೀಕರಿಸಬೇಕು. ಕಲಿಯುಗದಲ್ಲಿ ಇದಕ್ಕಿಂತ ಶ್ರೇಷ್ಠವಾದ ಸುಲಭವಾದ ವ್ರತ ಅಥವಾ ಪೂಜೆ ಕಥೆ ಮತ್ತೊಂದಿಲ್ಲ ಎಂದು ನಾರದರಿಗೆ ಭಗವಂತನು ಹೇಳಿ ಈ ವ್ರತವನ್ನು ಆಚರಿಸಿದವರ ಕಥೆಯನ್ನು ಹೇಳುತ್ತೇನೆ ಕೇಳು ಎನ್ನುತ್ತಾನೆ ಎಂದು ಸೂತರು ಶೌನಕಾದಿ ಋಷಿಗಳಿಗೆ ತಿಳಿಸುತ್ತಾರೆ. ಕಶ್ಚಿತ್ ಕಾಶೀಪುರೇ ರಮ್ಯೆ ಆಸೀತ್ ವಿಪ್ರೋತಿ ನಿರ್ಧನಃ ಕ್ಷುತ್ಪ್ರೇಭ್ಯಾಂ ವ್ಯಾಕುಲೋ ಭೂತ್ವ ನಿತ್ಯಂ ಬಭ್ರಾಮ ಭೂತಲೆ. ಪೂರ್ವದಲ್ಲಿ ಸತ್ಯವಂತನಾದ ಅತ್ಯಂತ ದರಿದ್ರನೂ ಆದ ಬ್ರಾಹ್ಮಣನೋರ್ವನು ಕಾಶಿ ಕ್ಷೇತ್ರದಲ್ಲಿ ಇದ್ದು ತಿನ್ನಲು ಅನ್ನ ಕುಡಿಯಲು ನೀರಿಗೂ ಅಭಾವವಾಗಿ ಕಂಗೆಟ್ಟು ಎಲ್ಲ ಕಡೆ ಅಲಿಯುತ್ತಿದ್ದ. ಈ ಬ್ರಾಹ್ಮಣೋತ್ತಮನ ಕಷ್ಟವನ್ನು ನೋಡಲಾರದೆ ಭಕ್ತವತ್ಸಲನಾದ ಭಗವಂತನು ಅವನಿಗಿಂತಲೂ ವಯಸ್ಸಿನ ವೃದ್ಧ ಬ್ರಾಹ್ಮಣನ ವೇಷ ಧರಿಸಿಕೊಂಡು ಅವನೆದುರು ಬಂದು, ಅಯ್ಯ, ಯಾಕೆ ಹೀಗೆ ದಿಕ್ಕು ದೇಶವಿಲ್ಲದೆ ತಿರುಗುತ್ತಾ ಇದ್ದೀಯಾ, ಅಲೆಯುತ್ತಿದ್ದೀಯಾ, ದುಃಖ ಪಡುತ್ತಿದ್ದೀಯಾ, ನಿನ್ನ ಸಂಕಷ್ಟಗಳೇನು ಎಂದು ಕೇಳಲು ಆ ಬಡ ಬ್ರಾಹ್ಮಣನು, ಸ್ವಾಮಿ, ನಾನು ಬಲು ದರಿದ್ರ, ತಿನ್ನುವುದಕ್ಕೆ ಅನ್ನ, ಹೊದೆಯಲು ಬಟ್ಟೆ ಇಲ್ಲದೆ ಜೀವನ ಪೂರ್ತಿ ಬಳಲಿದ್ದೇನೆ. ಇಲ್ಲಿವರೆಗೆ ಯಾರೂ ನನ್ನಂತಹ ಕಡು ಬಡವನಲ್ಲಿ ಯಾವ ಕ್ಷೇಮ ವಿಚಾರಣೆಗೂ ಬರಲಿಲ್ಲ. ನನ್ನ ದಾರಿದ್ರ್ಯ ಸಂಕಷ್ಟಗಳು ಪರಿಹಾರವಾಗುವ ಉಪಾಯವಿದ್ದರೆ ಹೇಳಿ ಎಂದು ಹೇಳಲು ಆ ವೃದ್ಧ ವಿಪ್ರವೇಶದ ನಾರಾಯಣನು ಶ್ರೀ ಸತ್ಯನಾರಾಯಣ ವ್ರತ ಪೂಜೆಯ ಮಹತ್ವವನ್ನು, ಅದರಿಂದ ಒದಗುವ ಮಹಾಪುಣ್ಯ ಫಲವನ್ನು ವಿವರಿಸಿ ಹೇಳಿ, ನೀನು ಆ ವ್ರತವನ್ನು ಭಕ್ತಿ ಶ್ರದ್ಧೆಗಳಿಂದ ನಿನ್ನ ಯಥಾಶಕ್ತಿ ನಡೆಸು ಎಂದು ಹೇಳುತ್ತಾ ಅಂತರ್ಧಾನನಾದನು. ಆ ದಿನ ರಾತ್ರಿಯೆಲ್ಲ ನಿದ್ದೆ ಮಾಡದೆ ಸತ್ಯನಾರಾಯಣ ವ್ರತವನ್ನು ಖಂಡಿತ ಮಾಡಿಯೇ ಮಾಡುತ್ತೇನೆ ಎಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡು ಭಿಕ್ಷಾಟನೆಗೆ ಕಾಶಿ ಕ್ಷೇತ್ರದ ಬ್ರಾಹ್ಮಣ ಹೋದಾಗ ಅನೇಕ ಭಕ್ತ ದಾನಿಗಳಿಂದ ದವಸ ಧಾನ್ಯಗಳು, ಹಣಕಾಸುಗಳು ಹೇರಳವಾಗಿ ದೊರಕಿ ಮರುದಿನವೇ ಎಲ್ಲ ಬಂಧು ಬಾಂಧವರನ್ನು ಕರೆದು ಶ್ರೀ ಸತ್ಯನಾರಾಯಣ ವ್ರತವನ್ನು ಪತ್ನಿ ಪುತ್ರರೊಂದಿಗೆ ನಡೆಸಿದನು. ದಾರಿದ್ರ್ಯ ಚಿಂತೆಗಳೆಲ್ಲ ಕೆಲವೇ ದಿನಗಳಲ್ಲಿ ಪೂರ್ಣ ನಿವಾರಣೆಯಾಗಿ ಮುಂದೆ ಪ್ರತಿ ತಿಂಗಳಲ್ಲಿ ಸಂಕ್ರಾಂತಿ ಅಥವಾ ಹುಣ್ಣಿಮೆಗಳಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ವ್ರತವನ್ನು ಭಕ್ತಿ ಶ್ರದ್ಧೆ ವೈಭವಗಳಿಂದ ನಡೆಸಿ ಇಹ ಸುಖ ಪರಸುಖವನ್ನ ಪಡೆದನು. ಹೀಗೆ ಶೌನಕಾದಿ ಋಷಿಗಳಿಗೆ ಸೂತ ಪುರಾಣಿಕರು ಈ ವ್ರತದ ಕಥೆಯನ್ನು ಮುಂದುವರಿಸುತ್ತಾ ನಾರದರಿಗೆ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಅರುಹಿದ ಈ ವ್ರತದ ಕಥೆಯನ್ನು ಮುಂದುವರಿಸುತ್ತಾರೆ. ಬ್ರಾಹ್ಮಣ ಜಾತಿ ಮಾತ್ರವಲ್ಲ, ಎಲ್ಲಾ ಜಾತಿ ವರ್ಗ ಪಂಥದವರು ಈ ವ್ರತವನ್ನು ಮಾಡಿ ಅವರವರಿಗೆ ಅಪೇಕ್ಷಿತವಾದ ಫಲಗಳನ್ನು ಪಡೆದಿದ್ದಾರೆ. ಹಿಂದೆ ಹೇಳಿದ ಕಾಶಿ ಕ್ಷೇತ್ರದ ಬ್ರಾಹ್ಮಣ ಶ್ರೇಷ್ಠನು ಒಂದೊಮ್ಮೆ ಶ್ರೀ ಸತ್ಯನಾರಾಯಣ ಪೂಜೆಯನ್ನ ಭಕ್ತಿ ವೈಭವಗಳಿಂದ ನಡೆಸುತ್ತಿರುವಾಗ ಸೌದೆ ಮಾರಿಯೇ ಜೀವನ ಸಾಗಿಸುವ ಬಡವನೊಬ್ಬ ಸೌದೆಯನ್ನು ಹೊತ್ತುಕೊಂಡು ಮಾರುತ್ತಾ ಸಾಗುತ್ತಿರುವಾಗ ಅಲ್ಲಿ ನಡೆಯುವ ಭಕ್ತ ಜನರ ಮಂತ್ರಘೋಷ, ಪೂಜೆ ವೈಭವಗಳನ್ನು ಕಂಡು ಪ್ರಸಾದವನ್ನು ಸ್ವೀಕರಿಸಿದ ಆ ಬ್ರಾಹ್ಮಣನಿಂದ ಆ ಬಡವನಾದ ಕಟ್ಟಿಗೆ ಮಾರುವವನು ವ್ರತ ವಿಧಾನವನ್ನು ತಿಳಿದುಕೊಂಡು ತಾನೂ ಸಹ ಆ ವ್ರತವನ್ನು ಮಾಡುತ್ತೇನೆಂದು ಸಂಕಲ್ಪಿಸಿ ಪಟ್ಟಣಕ್ಕೆ ಹೋಗಿ ಸೌದೆ ಮಾರಲು ಕೆಲವೇ ದಿನಗಳಲ್ಲಿ ದೊರೆತ ಸಂಪತ್ತಿನಿಂದ ಸತ್ಯನಾರಾಯಣ ಸ್ವಾಮಿಯ ಪೂಜೆ ವ್ರತವನ್ನು ನಡೆಸಿದ. ಈ ವ್ರತ ಪ್ರಭಾವದಿಂದ ಧನ ಧಾನ್ಯ ಪುತ್ರ ಮಿತ್ರಾದಿ ಸಂಪತ್ತುಗಳು ಅವನಿಗೂ ಕೂಡ ಪ್ರಾಪ್ತಿಯಾಗಿ ಅವನಿಗೆ ವಿಷ್ಣುಲೋಕವನ್ನ ಪಡೆದ. ಕಥೆಯನ್ನು ಮುಂದುವರಿಸುತ್ತಾ ಸೂತರು ಶೌನಕಾದಿ ಋಷಿಗಳಿಗೆ ನಾರದರಿಗೆ ಶ್ರೀಮನ್ನಾರಾಯಣನ ಶ್ರೀಮುಖದಿಂದಲೇ ಬಂದ ಕಥೆಯನ್ನ ಮುಂದೆ ಇನ್ನು ವಿಸ್ತರಿಸುತ್ತಾರೆ. ಪೂರ್ವದಲ್ಲಿ ಜಿತೇಂದ್ರಿಯನು, ಸತ್ಯವಾದಿಯು, ಪ್ರಜೆಗಳನ್ನು ಮಕ್ಕಳಂತೆ ಪರಿಪಾಲನೆ ಮಾಡುವವನು, ಸದ್ವಿದ್ಯಾ ಸಂಪನ್ನನು, ಸದಾಚಾರಿಯೂ ಆದ ಉಲ್ಕಾಮುಖನೆಂಬ ರಾಜನು ಪ್ರತಿದಿನವೂ ದೇವಾಲಯಕ್ಕೆ ತೆರಳಿ ಅನೇಕ ಧರ್ಮ ಕಾರ್ಯಗಳೊಂದಿಗೆ ಬಡ ಬಗ್ಗರಿಗೆ ಬೇಕಾದ ಪದಾರ್ಥಗಳನ್ನಿತ್ತು ದಾನ ಧರ್ಮ ನಿರತನಾಗಿದ್ದನು. ಪತಿಗೆ ಸರಿಯಾದ ಸತಿ ಶಿರೋಮಣಿ ಭದ್ರಶೀಲ ಎಂಬುವಳೊಂದಿಗೆ ಪುಣ್ಯ ನದಿಯೊಂದರ ತೀರದಲ್ಲಿ ಸಹಸ್ರಾರು ಪ್ರಜಾವರ್ಗದವರು ವಿಪ್ರಶ್ರೇಷ್ಠರನ್ನು ಕೂಡಿಸಿಕೊಂಡು ಭಕ್ತಿ ವೈಭವಗಳಿಂದ ಈ ವ್ರತವನ್ನು ಆಚರಿಸುತ್ತಿದ್ದನು. ಆ ಸಂದರ್ಭದಲ್ಲಿ ವ್ಯಾಪಾರಕ್ಕಾಗಿ ಬಂದಿರುವ ಕೇವಲ ಹೆಸರಿನಿಂದ ಮಾತ್ರ ಸಾಧು ಆಗಿದ್ದ ಸಾಧು ಶ್ರೀಮಂತ ಚಿನ್ನ ರತ್ನಗಳ ವ್ಯಾಪಾರಿಯು ಉಲ್ಕಾಮುಖ ರಾಜನ ಬಳಿಗೆ ಬಂದು, ರಾಜ, ನೀನು ಇಷ್ಟೊಂದು ಭಕ್ತಿ ಶ್ರದ್ಧೆ ನಿಷ್ಠೆಗಳಿಂದ ಈ ವ್ರತ ಪೂಜೆಯನ್ನು ನಡೆಸುತ್ತಿದ್ದೀಯಾ, ಯಾತಕ್ಕಾಗಿ ಎಂದು ಕೇಳಲು, ಅಯ್ಯ ವ್ಯಾಪಾರಿಯೇ, ನನಗೆ ಅನೇಕ ವರ್ಷಗಳ ಕಾಲ ಮಕ್ಕಳಿಲ್ಲದೆ ಇದ್ದುದರಿಂದ ಜ್ಞಾನಿಗಳನ್ನ ಕೇಳಲು ಈ ವ್ರತವನ್ನು ಆಚರಿಸಬೇಕೆಂಬ ಸಲಹೆ ಮೇರೆಗೆ ನಾನು ನಡೆಸಿದೆ. ಇದರಿಂದಾಗಿ ನನಗೆ ಸಂತಾನ ಭಾಗ್ಯ, ಸರ್ವ ರೀತಿಯ ಕೀರ್ತಿ ವೈಭವಗಳು ಪ್ರಾಪ್ತಿಯಾಗಿವೆ ಎನ್ನುತ್ತಾನೆ.
ಉಲ್ಕಾಮುಖ ರಾಜನಲ್ಲಿ ಆ ಸಾಧು ಎಂಬ ವರ್ತಕನು ಪೂಜೆಯ ವ್ರತದ ವಿಧಾನವನ್ನು ಪೂರ್ಣ ತಿಳಿದುಕೊಂಡು ತನಗೂ ಇಷ್ಟೆಲ್ಲ ಸಂಪತ್ತು ಶ್ರೀಮಂತಿಕೆ ಇದ್ದರೂ ಮಕ್ಕಳಿಲ್ಲದೆ ಇರುವುದರಿಂದ ಸಂತಾನ ಪ್ರಾಪ್ತಿಯಾದರೆ ತಾನೂ ಸಹ ಸತ್ಯನಾರಾಯಣ ಪೂಜೆಯನ್ನ ವ್ರತವನ್ನ ನಡೆಸುತ್ತೇನೆ ಎಂದು ಮನದಲ್ಲಿ ಸಂಕಲ್ಪ ಮಾಡಿಕೊಂಡು ತನ್ನ ಊರಿಗೆ ಬಂದು ಪತ್ನಿಯಲ್ಲಿ ಪೂಜೆಯ ವ್ರತದ ಮಹಿಮೆಯನ್ನು ಅರುಹಿ ಸತ್ಯನಾರಾಯಣ ಪೂಜೆಯ ಹರಕೆಯನ್ನ ಹೊತ್ತುತ್ತಾನೆ. ವ್ರತದ ಹರಕೆಯ ಪ್ರಭಾವದಿಂದ ಕೆಲವೇ ತಿಂಗಳಲ್ಲಿ ಸಾಧು ವರ್ತಕನ ಮಡದಿ ಲೀಲಾವತಿಯು ತುಂಬು ಗರ್ಭಿಣಿಯಾಗಿ ಸುಂದರಳಾದ ಒಂದು ಹೆಣ್ಣು ಮಗುವಿಗೆ ಧನ ರತ್ನ ರಾಶಿಗಳನ್ನು ಇಳಿಸಬೇಕು ಎನ್ನುವಷ್ಟರಲ್ಲಿ ಹಡಗು ಗಾಳಿ ತುಂಬಿದ ಚೀಲದಂತೆ ಮೇಲೆದ್ದು ಅದರಲ್ಲಿ ತರಗೆಲೆಗಳೇ ಕಾಣುತ್ತವೆ. ದುಃಖಿತನಾದ ಆಘಾತಕ್ಕೊಳಗಾದ ಮಾವನನ್ನು ಅಳಿಯ ಸಮಾಧಾನಪಡಿಸಿ, ಮಾವ, ಇದು ದೈವಮಾಯೆಯೇ ಹೊರತು ಬೇರೆ ಏನಲ್ಲ. ಬ್ರಾಹ್ಮಣನ ವೇಷದಿಂದ ಆ ದೇವರೇ ನಮ್ಮನ್ನು ಮತ್ತೂ ಪರೀಕ್ಷೆ ಮಾಡಲು ಬಂದಿದ್ದಾನೆ. ದುಃಖಿಸಬೇಡ. ಅದೋ ಆ ದೂರದಲ್ಲಿರುವ ಬ್ರಾಹ್ಮಣನಲ್ಲಿ ಕ್ಷಮೆ ಕೇಳುವ ಎಂದು ತಿಳಿಸಿ ಇಬ್ಬರು ವಿಪ್ರರನ್ನ ನಮಿಸಿ ಪ್ರಾರ್ಥಿಸುವಾಗ ಮತ್ತೆ ನಾವೆಯು ಧನ ರತ್ನ ಬಂಗಾರ ರಾಶಿಯಿಂದ ತುಂಬಿ ತುಳುಕಿತು. ನಂತರ ತಾವಿಬ್ಬರೂ ಊರಿಗೆ ಬಂದಿರುವ ವರ್ತಮಾನವನ್ನು ಲೀಲಾವತಿ ಕಲಾವತಿಯರಿಗೆ ತಿಳಿಸಿರೆಂದು ಆಳುಗಳಲ್ಲಿ ಸಾಧುವು ಹೇಳಿ ಕಳಿಸಿದನು. ಆ ದಿನವೂ ಕಲಾವತಿ ಲೀಲಾವತಿಯರು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯಲ್ಲಿ ನಿರತರಾಗಿದ್ದರು. ಲೀಲಾವತಿಯಾದರೂ ತನಗಾದ ಅನುಭವಗಳಿಂದ ಪರಿಪಕ್ವತೆಯನ್ನು ಹೊಂದಿದ್ದವಳು. ಜಗತ್ಪತಿಯ ಪೂಜೆಯನ್ನು ಅರ್ಧದಲ್ಲಿ ಬಿಟ್ಟು ಪತಿಯನ್ನು ಕಾಣಲು ಅವಳು ಆತುರಪಡಲಿಲ್ಲ. ಆದರೆ ತರುಣಿಯಾದ ಕಲಾವತಿಯು ಪೂಜೆಯಾದ ಮೇಲೆ ಪತಿ ಅಪ್ಪ ಬಂದ ವಾರ್ತೆ ತಿಳಿದು ಆತುರ ಸಂತೋಷದಿಂದ ತೀರ್ಥ ಪ್ರಸಾದವನ್ನು ಸ್ವೀಕರಿಸದೆ ನದಿ ತೀರಕ್ಕೆ ತೆರಳುತ್ತಾಳೆ. ದೇವರು ಪುನಃ ಕಲಾವತಿಯಲ್ಲಿ ಕುಪಿತಗೊಂಡ. ಮಾವ ಸಾಧುವು ಹಡಗಿನಿಂದ ಇಳಿದು ಬಂದರೂ ಅಳಿಯ ಇನ್ನೂ ಕಾಣದೆ ನೀರಿನಲ್ಲಿ ಮುಳುಗಿದ್ದುದನ್ನು ಕಂಡು ನೀರಿನಲ್ಲಿ ತೇಲುತ್ತಿರುವ ಕೇವಲ ಪತಿಯ ಪಾದರಕ್ಷೆಗಳನ್ನು ಹೊತ್ತು ದುಃಖ ಪಶ್ಚಾತ್ತಾಪದಿಂದ ಪುನಃ ಮನೆಗೆ ಹಿಂತಿರುಗಿ ಕಲಾವತಿ ಪ್ರಸಾದವನ್ನು ಸ್ವೀಕರಿಸಿ ಬರುವಾಗ ಲೀಲಾವತಿ ಕಲಾವತಿಯರಿಗೆ ಇಬ್ಬರಿಗೂ ಕೂಡ ಪತಿಯಂದಿರ ದರ್ಶನವಾಯಿತು. ಸರ್ವೋತ್ತಮ ಸತ್ಯನಾರಾಯಣ ದೇವರ ಮಹಿಮೆ ಯಾರಿಗೆ ತಾನೇ ತಿಳಿಯಲು ಸಾಧ್ಯ? ಬ್ರಹ್ಮಾದಿ ಸರ್ವ ದೇವತೆಗಳೇ ಅವನ ಮಹಿಮೆ ಗುಣ ಲೀಲೆಗಳನ್ನು ತಿಳಿಯಲು ಅಶಕ್ಯರಾಗಿರುವಾಗ ಹುಲು ಮಾನವರಾದ ನಮಗೆ ಹೇಗೆ ತಿಳಿಯಲು ಸಾಧ್ಯ? ದೇವರೇ ಮನ್ನಿಸು ಎಂದು ಆ ದೇವದೇವನನ್ನ ವಿವಿಧ ಸ್ತುತಿಗಳಿಂದ ಪ್ರಾರ್ಥಿಸಿ ಕೃತಜ್ಞತೆಯನ್ನು ಅರ್ಪಿಸಿ ಮನೆಗೆ ತೆರಳಿದ ಕೆಲವೇ ದಿನಗಳಲ್ಲಿ ವೈಭವದಿಂದ ವ್ರತ ಪೂಜೆಯನ್ನು ನಡೆಸಿ ಹಾಗೆ ಪ್ರತಿ ಹುಣ್ಣಿಮೆ ಸಂಕ್ರಾಂತಿಗಳಲ್ಲಿಯೂ ಆ ವ್ರತವನ್ನು ತಪ್ಪದೇ ಆಚರಿಸಿ ಸಹಸ್ರಾರು ಬಡಬಗ್ಗರಿಗೆ ಬ್ರಾಹ್ಮಣರಿಗೆ ಅನ್ನದಾನ ವಸ್ತ್ರದಾನವನ್ನು ನಡೆಸಿ ಜೀವನದ ಸರ್ವ ಸುಖ ಭೋಗಗಳನ್ನು ಅನುಭವಿಸಿ ಮುಂದೆ ವಿಷ್ಣುಲೋಕವನ್ನು ಪಡೆದರು ಎಂಬ ರೋಚಕವಾದ ನಾರದರಿಗೆ ಭಗವಂತನು ನುಡಿದ ಕಥೆಯನ್ನು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿ ಇನ್ನೊಂದು ಕಥೆಯನ್ನ ಮುಂದುವರಿಸುತ್ತಾರೆ. ಪೂರ್ವಕಾಲದಲ್ಲಿ ಸತ್ಯಸಂಧನೂ ಧರ್ಮಾತ್ಮನೂ ಆದ ಅಂಗಧ್ವಜನೆಂಬ ರಾಜ ಈ ಪೃಥ್ವಿಯನ್ನ ಧರ್ಮ ನ್ಯಾಯದಿಂದ ಆಳುತ್ತಿದ್ದ. ಒಂದೊಮ್ಮೆ ನಾಡಿಗೆ ಬಂದು ಶಿಕ್ಷೆ ಕೊಡುವ ಹಿಂಸೆ ಮಾಡುವ ದುಷ್ಟ ಪ್ರಾಣಿಗಳನ್ನು ನಿಯಂತ್ರಿಸುವ ಸಲುವಾಗಿ ದಟ್ಟವಾದ ಅರಣ್ಯಕ್ಕೆ ಆರಕ್ಷಕ ಭಟರೊಂದಿಗೆ ಬೇಟೆಗಾಗಿ ಅಂಗಧ್ವಜ ರಾಜ ತೆರಳುತ್ತಾನೆ. ಆ ಅರಣ್ಯ ಪ್ರದೇಶದಲ್ಲಿ ಮುಗ್ಧ ಭಕ್ತಿಯಿಂದ ಗೊಲ್ಲ ಬಾಲಕರು ಸತ್ಯನಾರಾಯಣ ಪೂಜೆಯನ್ನ ಭಕ್ತಿ ಶ್ರದ್ಧೆಗಳಿಂದ ಅಲ್ಲಿಯೇ ಸಿಕ್ಕಿರುವ ಫಲ ಪುಷ್ಪಗಳನ್ನ ಪ್ರಸಾದ ಅಲಂಕಾರವೆಂದು ಪರಿಗಣಿಸಿ ಪೂಜೆ ಮಾಡುತ್ತಿದ್ದರು. ಪೂಜೆ ಮುಗಿದ ಮೇಲೆ ದೇಶದ ರಾಜನೇ ಮೊದಲು ಪ್ರಸಾದ ಸ್ವೀಕರಿಸಲು ಇಲ್ಲಿ ಬಂದಿರುವುದು ನಮ್ಮೆಲ್ಲರ ಭಾಗ್ಯ, ಭಗವಂತನ ದಿವ್ಯ ಅನುಗ್ರಹ ಎಂದು ಆ ಮಕ್ಕಳು ಎಣಿಸಿ ಮುಗ್ಧ ಭಕ್ತಿಯಿಂದ ದೂರದಲ್ಲಿ ವಿಶ್ರಮಿಸುತ್ತಿದ್ದ ಅಂಗಧ್ವಜ ರಾಜನಲ್ಲಿ ಮೊದಲ ಪ್ರಸಾದವನ್ನು ತಂದು ಅರ್ಪಿಸಿದರು. ಅಂಗಧ್ವಜ ರಾಜ ರಾಜ್ಯ ಅಧಿಕಾರ ಧನಮದದಿಂದ ಒಂದೊಮ್ಮೆ ಬುದ್ಧಿಗೆ ಮಂಕು ಕವಿದು ಮಕ್ಕಳ ಪ್ರಸಾದವನ್ನು ಧಿಕ್ಕರಿಸಿದ, ಕೈಯಿಂದ ದೂರ ಚೆಲ್ಲಿದ. ಮಕ್ಕಳ ಮನವು ನೊಂದಾಗ ಮಾಧವನೂ ಕುಪಿತನಾದ. ಆ ರಾಜನ ಸಂಪತ್ತೆಲ್ಲ ಕೆಲವೇ ದಿನಗಳಲ್ಲಿ ನಶಿಸಿ ಹೋಯಿತು. ಮನೆಗೆ ಬರುವಾಗ ಅವನ ಮಕ್ಕಳು ಪತ್ನಿ ಪರಿವಾರವು ಪ್ರಾಣಾಂತಿಕ ಸ್ಥಿತಿಯಲ್ಲಿ ಅದೇನೋ ರೋಗ ಸಂಕಟದಿಂದ ನರಳಾಡುತ್ತಿತ್ತು. ಧರ್ಮಾತ್ಮನಾದ ಅಂಗಧ್ವಜ ರಾಜ ಜ್ಞಾನಿಶ್ರೇಷ್ಠರನ್ನು ಕರೆಸಿ ವಿಚಾರಿಸಿದಾಗ ಅವರ ಮಾತಿನಂತೆ ಅದೇ ಅರಣ್ಯಕ್ಕೆ ತೆರಳಿ ಪಶ್ಚಾತ್ತಾಪಗೊಂಡು ಮುಗ್ಧ ಭಕ್ತಿಯ ಗೊಲ್ಲ ಬಾಲಕರಲ್ಲಿ ಸತ್ಯನಾರಾಯಣ ಪೂಜೆ ವ್ರತಗಳನ್ನ ವೈಭವದಿಂದ ನಡೆಸಿ ಅವರಿಂದ ಪ್ರಸಾದ ಸ್ವೀಕರಿಸಿ ಭಗವಂತನಲ್ಲಿ ತನ್ನ ಧನ ಅಧಿಕಾರ ಮತಕ್ಕಾಗಿ ಕ್ಷಮೆಯನ್ನ ಪ್ರಾರ್ಥಿಸಿದ. ಸತ್ಯನಾರಾಯಣ ದೇವರ ಪೂಜೆ ವ್ರತ ಪ್ರಭಾವದಿಂದ ಪುನಃ ರಾಜ್ಯ ಧನಧಾನ್ಯ ಸಂಪತ್ತನ್ನು ಪಡೆದು ಪತ್ನಿ ಸುತರೊಂದಿಗೆ ಸುಖ ಜೀವನವನ್ನು ನಡೆಸಿ ಮತ್ತೆ ಸತ್ಯಪುರವನ್ನ ತೆರಳಿದ ಎಂಬ ಕಥೆಯನ್ನ ಭಗವಂತನು ನಾರದರಿಗೆ ತಿಳಿಸಿರುವುದನ್ನ ಸೂತ ಪುರಾಣಿಕರಿಂದ ಶೌನಕಾದಿ ಋಷಿಗಳು ಶ್ರವಣ ಮಾಡುತ್ತಾರೆ. ಕಲಿಯುಗದಲ್ಲಿ ಅತ್ಯಂತ ಸುಲಭವೂ ಭಗವಂತನಿಗೆ ಅತ್ಯಂತ ಪ್ರಿಯವೂ ಆದ ಈ ಸರಳವಾದ ವ್ರತ ಪೂಜೆಯನ್ನ ನಡೆಸುವ ಭಕ್ತರು ದರಿದ್ರರಾಗಿದ್ದರೂ ಧನಿಕರಾಗುತ್ತಾರೆ. ವಿದ್ಯೆ ಇಲ್ಲದವರಿಗೆ ವಿದ್ಯೆ, ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ, ಬಂಧನ, ಕೋರ್ಟು ಕಚೇರಿ ವ್ಯವಹಾರದಲ್ಲಿ ಸಿಲುಕಿದಿ ತೊಂದರೆ ಪಡುವವರಿಗೆ ಬಂಧನ ನಿವೃತ್ತಿ, ಭಯಗ್ರಸ್ತನಾದವನಿಗೆ ಎಲ್ಲಾ ರೀತಿಯ ಭಯ ವಿಮೋಚನೆಗೊಳ್ಳುವುದು ಮಾತ್ರವಲ್ಲದೆ
ಜೀವನವೇ ಸಾರ್ಥಕವೂ ಸುಖಮಯವೂ ಆಗಿ ಕಳೆಯುವುದು ಮಾತ್ರವಲ್ಲದೆ ಮುಂದೆ ಆತ್ಮದ ಉದ್ಧಾರದ ಹೆದ್ದಾರಿಯಾದ ವೈಕುಂಠದ ಪ್ರಾಪ್ತಿಗೂ ಕಾರಣವಾಗುವುದು. ಈ ಸತ್ಯನಾರಾಯಣ ಸ್ವಾಮಿಯೇ ಈಶ್ವರ, ಸತ್ಯದೇವ ಮುಂತಾದ ಅನೇಕ ಹೆಸರುಗಳನ್ನು ಪಡೆದಿರುವ ಸಕಲ ದೇವತೆಗಳ ಅಂತರ್ಯಾಮಿಯಾಗಿದ್ದು ಶ್ರೇಷ್ಠವಾದ ವರಗಳನ್ನು ಕರುಣಿಸುವ ಭಕ್ತವತ್ಸಲನಾಗಿದ್ದಾನೆ. ಈ ಪರಮ ಪುಣ್ಯವೂ ಮಂಗಲದಾಯಕವೂ ಆದ ಕಥೆಯನ್ನ ಯಾರು ಕೇಳುತ್ತಾರೋ ಅವರು ಸಹ ಪೂಜೆ ವ್ರತವನ್ನು ನಡೆಸಿದ ಮಹಾಪುಣ್ಯವನ್ನ ಮುಂದೆ ಜೀವನದಲ್ಲಿ ಈ ಪೂಜೆಯನ್ನು ನಡೆಸುವ ಭಾಗ್ಯವನ್ನು ಕೂಡ ನಿಶ್ಚಿತವಾಗಿ ಪಡೆಯುತ್ತಾರೆ ಎನ್ನುತ್ತಾ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ನಾರದರಿಗೆ ಭಗವಂತನೇ ತಿಳಿಸಿದ ಮಹತ್ವದ ಶ್ರೀ ಸತ್ಯನಾರಾಯಣ ವ್ರತ ಪೂಜೆಯ ಕಥೆಯನ್ನ ಅರುಹುತ್ತಾರೆ ಎಂಬಲ್ಲಿಗೆ ಶ್ರೀ ಸತ್ಯನಾರಾಯಣ ವ್ರತದ ಪೂರ್ಣ 5 ಅಧ್ಯಾಯಗಳ ಕಥೆಗಳು ಹೋಗ್ರಿ. You also join. ಸೌಂಡ್ ಕೊಡಿ, ಸೌಂಡ್ ಕೊಡಿ 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 ಫುಲ್ ಫುಲ್ ಫುಲ್. ಅಷ್ಟೇನಾ? Congratulations, Jammu. Ina Jammi ne kuinu. Tadale titamu. Idiye ya beauty nimu. ಛೇ ನೋಡಿ ನಿಮಗೆ ಡಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರು ಬಂತೂರಿ
ಇವಳನ್ನ ಬ್ಯಾಂಗೆಲ್ ಬಂಗಾರಿ ಬ್ಯಾಂಗೆಲ್ ಬಂಗಾರಿ ಬ್ಯಾಂಗೆಲ್ ಬಂಗಾರಿ ಬ್ಯಾಂಗೆಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲಿ ಹೊಡೆದು ನಗೋರಿ ಬ್ಯಾಂಗೆಲ್ ಬಂಗಾರಿ ಬ್ಯಾಂಗೆಲ್ ಬಂಗಾರಿ ಬ್ಯಾಂಗೆಲ್ ಬಂಗಾರಿ ಹೊಡೆದ್ರೆ ನಗಾರಿ ಫೀಲಿಂಗ್ ಟೂರಿ ಯೋಯಲ್ಲು ಮಾರಿ ತಟ್ಟಿ ಬಂಗಾರಿ ಬ್ಯಾಂಗೆಲ್ ಬಂಗಾರಿ ಬ್ಯಾಂಗೆಲ್ ಬಂಗಾರಿ ಸೀರೆಯಲ್ಲಿ ಲುಕ್ಕು ಮಸ್ತು ಮ್ಯಾಜಿಕ್ಕು ಅನುಮಾನ ಇಲ್ಲ ಇವಳು ಸ್ವೀಟ್ ಆದ ಶಾಕು ಫ್ಯೂಚರು ಜೋರು ನಾವಾದ್ರೆ ಬೇರು ಎಲ್ಲೂ ನಡೀತಿಲ್ಲ ಆಟೋಲಿ ಇಂಥ ಆಫರು ಬರೇ ಇಂತು ಮಾಡದೆ ಜೋಡಿ ಸೆಟ್ ಆಗಿ ಹೋಗಿದೆ ಗಾಡಿ ಸ್ಟಾರ್ಟ್ ಆಗಿರ್ತೀರಿ ಬರೋದಾಡು ಇಟ್ಟು ಹತ್ತ ಬರದೆ ಕಂಗ್ರಾಚುಲೇಷನ್ಸ್ ಜಾನು ಈ ರಾಜನ್ ನೀನೆ ಕುಯ್ನು ಮುದ್ದಾದಲೇ ತೀದಾನು ನಕ್ಕು ಬಿಟ್ರೆ ಹಾಲು ಜೇನು ದೇವರೇ ಇವಳು ಗಾಡಿ ತಪ್ಪಿ ಬಂದಿರುವರೆ ದೇವರೇ ಇವಳಿಗೆಲ್ಲ ಸ್ವಾಗತೆ ಬ್ಯಾಂಗೆಲ್ ಬಂಗಾರಿ ಬ್ಯಾಂಗೆಲ್ ಬಂಗಾರಿ ಬ್ಯಾಂಗೆಲ್ ಬಂಗಾರಿ ಬ್ಯಾಂಗೆಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲಿ ಹೊಡೆದು ನಗೋರಿ ಬ್ಯಾಂಗೆಲ್ ಬಂಗಾರಿ ಬ್ಯಾಂಗೆಲ್ ಬಂಗಾರಿ ಬ್ಯಾಂಗೆಲ್ ಬಂಗಾರಿ ಹೊಡೆದ್ರೆ ನಗಾರಿ ಫೀಲಿಂಗ್ ಟೂರಿ ಯೋಯಲ್ಲು ಮಾರಿ ತಟ್ಟಿ ಬಂಗಾರಿ ಬ್ಯಾಂಗೆಲ್ ಬಂಗಾರಿ ಬ್ಯಾಂಗೆಲ್ ಬಂಗಾರಿ ಫ್ಯಾನ್ ಹಾಕಿ ಹೋದೆನ. Would like to dance more? Would like to dance more? Say something. Shall I close? ಬಂದರು Please let me know the full form of UKG, please. Being a Vasavi school physical teacher. Please. Madam, can you know what is the full form of the LKG and UKG? Upper something it's used to go. You are near of the word. Please. Kindergarten. Then. ಬಾವೆ DJ, we got in the mix.
Okay. How do you feel about me? Photography Nice. and videography. Photo. Do you like me? Yes. Do you like my photography? Yes. Thank you. I say you done very Say. good photography Say. and Say like this. videography Say. to us. I say Bye. Okay, love you. Say love you. Love you. Thank you for coming. ಫುಡ್ ನೋಡ್ಬಿಟ್ಟು ಹೇಳ್ತೀವಿ. Hi sir, good evening. ಗುಡ್ ಈವ್ನಿಂಗ್. ಸೊ ಹೇಗನ್ನಿಸ್ತು ಫೋಟೋಗ್ರಫಿ ಬಗ್ಗೆ? ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ತುಂಬ ಖುಷಿ ಅಂತೂ, ಎಲ್ಲೂ ಬೇಜಾರು ಅನಿಸ್ಲಿಲ್ಲ ನಮಗೆ. ಹೌದಾ? ಸೊ ರೆಫರ್ ಮಾಡ್ಬೋದಾ? ಏನು ಬ್ರದರ್? ರೆಫರ್ ಮಾಡ್ಬೋದಾ ಮತ್ತೊಬ್ಬರಿಗೆ? ಮಾಡ್ತೀವಿ. ಸೊ ನೀವು ಕೊಟ್ಟಿರೋ ದುಡ್ಡಿಗೆ ವರ್ತ್ ಅನಿಸ್ತಾರ ವರ್ಕ? ಅದ್ಭುತವಾಗಿದೆ, ತುಂಬ ವರ್ತಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಕಾಂಟ್ಯಾಕ್ಟ್ ಫಾರ್ ಎನಿ ಕೈಂಡ್ ಆಫ್ ಫೋಟೋಗ್ರಫಿ, ಟರಿಚ್ ಫೋಟೋಗ್ರಫಿ. ದೆನ್ ಮೋರ್ ವಿಡಿಯೋಗ್ರಫಿ ಚೆನ್ನಾಗಿ ಮಾಡಿದ್ರಿ ಎಲ್ಲಾನು. ಫೋಟೋನು ಚೆನ್ನಾಗಿತ್ತು ಮಾಡಿದ್ರು. ಈಗ ನಮ್ಗೆ ಲಾಸ್ಟಲ್ಲಿ ಒಂದು ಪರ್ಫಾರ್ಮೆನ್ಸ್ಗೂ ಕೊಟ್ಟರು. ಎಷ್ಟೇ ಲೇಟ್ ಆದ್ರೂ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಬೆಸ್ಟ್. ಥ್ಯಾಂಕ್ ಯು. ಐ ಲವ್ ಯು. ಥ್ಯಾಂಕ್ ಯು ಚಿನ್ನ. ಹಾಯ್ ಅಕ್ಕ, ಗುಡ್ ಈವ್ನಿಂಗ್. ಹೇಗೆ ಅನಿಸ್ತು ಫೋಟೋಗ್ರಫಿಗೆ? ಚೆನ್ನಾಗಿತ್ತು ಮೇಡಮ್. ಇಷ್ಟ ಆಯ್ತಾ? ಇಷ್ಟ ಆಯ್ತು. ನಿಮಗೆಲ್ಲ ಇಷ್ಟ ಆಯ್ತಾ? ಕಂಪ್ಲೀಟ್ ಅನಿಸ್ತಾ? ಕಂಪ್ಲೀಟ್ ಅನಿಸ್ತಾ? ಅಕ್ಕ ಇಲ್ಲಿದ್ದಾರೆ ನೋಡಿ, ಅದೇ ಕೆಂಪಲ್ಲೇ ಕೆಂಪಗಿದ್ರಲ್ಲ ಅವರು. ಇಲ್ಲಿ ಹಾಯ್ ಮಾಡಿ. ಹೇಗನ್ನಿಸ್ತು? ಫೋಟೋ ನೋಡಿದ ಮೇಲೆ ಹೇಳ್ತೀನಿ. ಈಗಲೇ ತೋರಿಸ್ಲಾ? ಅಲ್ಲ, ಎಡಿಟ್ ಮಾಡಿ ತೋರಿಸ್ತೀನಿ. ಎಡಿಟಾ?
ಸಾಂಗ್ ಇಶ್ಯೂ ಅಲ್ಲ, ಬಿಫರಿಂಗ್ ಆಗ್ತೈತೆ. ಮತ್ತೋನ ಪತಿಯ ವಸಂತ ಪತಿಯ ಹಾಯ್ ಸೈಕಲ್ ಊರಲ್ಲ ಸುತ್ತಿನಿ ಪತಿಯ ಓರತ್ತಿ ಪತಿಯ ಮೋನಿಕಾ ಅಂತೇವ ಗೊತ್ತಾಯ್ತಾ ಸಿಕ್ಕಿಲ್ಲ ಅನ್ಸುತ್ತೆ. battery, please charge. Fill battery, please charge. Fill battery, please charge.